Hello everyone, welcome back to my channel Bright Learning. ಇವತ್ತಿನ ಕ್ಲಾಸಲ್ಲಿ ನಾವು ಈ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ಅಲ್ಲಿ ಮಕ್ಕಳ ಜೊತೆ ಹೇಗೆ ಮಾತಾಡೋದನ್ನು ಅಂತ ನಾವು ತಿಳ್ಕೊಳ್ಳೋಣ. ನಾವು ಯೂಶುವಲಿ ಮಕ್ಕಳ ಜೊತೆ ಹೇಗೆ ಮಾತಾಡ್ತೀವಿ, ಸಾಮಾನ್ಯವಾಗಿ ಹೇಳೋದು ಅದು ಮಾಡಬೇಡ ಅಂತ ಅಲ್ವಾ. ಇಲ್ಲಿ ನೋಡೋಣ. ಹಾಗಾದ್ರೆ ಅಂತ ಒಂದು 10 ಸೆಂಟೆನ್ಸ್ ಅನ್ನ ತಂದಿದ್ದೀನಿ. ಇದು ಪ್ರತಿದಿನ ನಿಮಗೆ ಯೂಸ್ ಆಗುವಂತ ಸೆಂಟೆನ್ಸ್. ಒನ್ ಬೈ ಒನ್ ನೋಡ್ತಾ ಬರೋಣ. ಈ ಸೆಂಟೆನ್ಸ್ ಗಳನ್ನ ನೀವೇನ್ ಮಾಡ್ಬೇಕು, ಒಂದ್ಸಲಿ ಒಂದು ಬುಕ್ ಅಲ್ಲಿ ಬರ್ಕೊಂಡು ಅದನ್ನ ಮೀನಿಂಗ್ ಅನ್ನ ಬರ್ಕೋಬೇಕು. ಅದನ್ನ ರಿಪೀಟ್ ಮಾಡ್ತಾ ಇದ್ರೆ ಅದು ಮೈಂಡ್ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಫಿಕ್ಸ್ ಆಗಿಬಿಡುತ್ತೆ. ಹಾಗಾದ್ರೆ ನೋಡೋಣ. ಡೋಂಟ್ ಡ್ರ್ಯಾಗ್ ದ ಚೇರ್. ಯೂಶಲಿ ಮಕ್ಕಳು ಮಾಡುವಂತ ಕೆಲಸನೇ ಅದು. ಮನೇಲಿ ಚೇರ್ ಎಳಿಯೋದು ಅದು ಇದನ್ನ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ನಾವೇನ್ ಹೇಳ್ಬೇಕು, ಡೋಂಟ್ ಡ್ರ್ಯಾಗ್ ದ ಚೇರ್. ಓಕೆ, ಚೇರ್ ಅನ್ನ ಎಳೆಯಬೇಡ. ಡೋಂಟ್ ಡ್ರ್ಯಾಗ್ ದ ಚೇರ್, ಚೇರ್ ಅನ್ನ ಎಳೆಯಬೇಡ. ಡೋಂಟ್ ಬೈಟ್ ಯುವರ್ ನೈಲ್ಸ್. ಯೂಶಲಿ ಮಕ್ಕಳು ಹ್ಯಾಬಿಟ್ ಇರುತ್ತೆ, ಇದು ಇವನ್ ದೊಡ್ಡವ್ರದ್ದು ಇರುತ್ತೆ, ನೇಲ್ಸ್ ಅನ್ನ ಬೈಟ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಡೋಂಟ್ ಬೈಟ್ ಯುವರ್ ನೈಲ್ಸ್, ಉಗುರನ್ನ ಕಚ್ಚಬೇಡ. ಡೋಂಟ್ ಬೈಟ್ ಯುವರ್ ನೈಲ್ಸ್, ಉಗುರನ್ನ ಕಚ್ಚಬೇಡ. ನೆಕ್ಸ್ಟ್, ಇಟ್ಸ್ ಟೈಮ್ ಟು ಗೋ ಟು ಸ್ಕೂಲ್. ಸ್ಕೂಲಿಗೆ ಹೊರಡುವ ಸಮಯ ಆಯಿತು. ಇಟ್ಸ್ ಟೈಮ್ ಟು ಗೋ ಟು ಸ್ಕೂಲ್. ವೆರಿ ಸಿಂಪಲ್. ಯು ಮೈಟ್ ಫಾಲ್. ಬೀಳಬಹುದು. ಮಕ್ಕಳು ಆಟ ಆಡ್ತಾರೆ, ಹುಷಾರು. ಸ್ಟಡಿ, ನಿಧಾನ ಅಂತ ನಾವು ಹೇಳ್ತೀವಿ. ಅಂತ ಟೈಮಲ್ಲಿ ಸ್ಟಡಿ ಅಂತ ನಾವು ಆ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಯು ಮೈಟ್ ಫಾಲ್, ನೀನು ಬೀಳಬಹುದು. ಟೇಕ್ ಕೇರ್ ಅಥವಾ ಬಿ ಕೇರ್ಫುಲ್, ಹಾಗೆ ನಾವು ಈ ವರ್ಡ್ ಅನ್ನ ಯೂಸ್ ಮಾಡಬಹುದು. ಯು ಮೈಟ್ ಫಾಲ್, ನೀನು ಬೀಳಬಹುದು. ಹಿ ಮೈಟ್ ಫಾಲ್, ಅವಳು ಬೀಳಬಹುದು. ಶಿ ಮೈಟ್ ಫಾಲ್, ಅವಳು ಬೀಳಬಹುದು. ಹಿ, ಶಿ, ಇಟ್ ಮೇ ಫಾಲ್, ನಾವು ಆ ತರ ಕೂಡ ನಾವು ಯೂಸ್ ಮಾಡಬಹುದು. ಒಂದೇ ಸೆಂಟೆನ್ಸ್ಗೆ ಒಂದು ವರ್ಡ್ ಅನ್ನ ನಮ್ಗೆ ಗೊತ್ತಿದ್ರೆ ಹಲವಾರು ಸೆಂಟೆನ್ಸ್ ಅನ್ನು ನಾವು ಮಾಡಬಹುದು. ನೆಕ್ಸ್ಟ್, ಡೋಂಟ್ ಪ್ಲಕ್ ದ ಫ್ಲವರ್ಸ್. ಪ್ಲಕ್ ಅಂದ್ರೆ ಅದೇನು ಕೀಳ್ತೀವಲ್ಲ ಅದನ್ನ ನಾವೆಂತ ಕರಿತೀವಿ, ಪ್ಲಕ್ ಅಂತ ಕರಿತೀವಿ. ಡೋಂಟ್ ಪ್ಲಕ್ ದ ಫ್ಲವರ್ಸ್ ಅಥವಾ ಪ್ಲಕ್ ದ ಫ್ಲವರ್ಸ್ ಫ್ರಮ್ ದ ಗಾರ್ಡನ್, ಆತನ ಕೂಡ ಯೂಸ್ ಮಾಡಬಹುದು. ಟೋಟಲಿ ನಿಮಗೆ ಏನಂದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ವರ್ಡ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ಆ ವರ್ಡ್ ಅನ್ನ ತಗೊಂಡು ನೀವು ಬೇರೆ ಸೆಂಟೆನ್ಸ್ ಕೂಡ ಫ್ರೇಮ್ ಮಾಡ್ಕೋಬಹುದು. ಡ್ರ್ಯಾಗ್ ಅಂದ್ರೆ ಎಳೆಯೋದು, ಬೈಟ್ ಅಂದ್ರೆ ಕಚ್ಚೋದು, ಈ ತರ. ಓಕೆ, ಮೇ ಮೈಟ್ ಇದ್ರ ಮೇಲೆ ಕ್ಲಾಸಸ್ ಅನ್ನ ಮಾಡಿದ್ವಿ. ಇಟ್ ಮೇ ಫಾಲ್, ಇಟ್ ಮೇ ಕಮ್, ಹಿ ಮೇ ಕಮ್, ಯು ಮೇ ಫಾಲ್, ಈ ತರ ಮೇ ಮೈಟ್ ಈ ತರ ಯೂಸ್ ಮಾಡಬಹುದು. ಪ್ಲಕ್ ಈ ಒಂದು ವರ್ಡ್ ಅನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ಲಕ್ ಅನ್ನೋ ವರ್ಡ್ ಅನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಯಾವುದೇ ಸೆಂಟೆನ್ಸ್ ಅನ್ನ ನಾವು ಫ್ರೇಮ್ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಸ್ವಲ್ಪ ಕ್ಯಾಚಿ ವರ್ಡ್ಸ್ ಇರುತ್ತೆ. ಆ ವರ್ಡ್ ಅನ್ನ ನಾವು ಕ್ಯಾಚ್ ಮಾಡ್ಕೊಂಡ್ರೆ ಬೇಗ ಬೇರೆ ಸೆಂಟೆನ್ಸ್ ಅನ್ನ ಈಸಿಯಾಗಿ ಫ್ರೇಮ್ ಮಾಡಬಹುದು. ನೆಕ್ಸ್ಟ್, ಕೀಪ್ ಯುವರ್ ಥಿಂಗ್ಸ್ ಪ್ರಾಪರ್ಲಿ. ಮಕ್ಕಳು ಸ್ಕೂಲಿಗೆ ಹೊರಡ್ತಾ ಇರ್ತಾರೆ, ಅದು ಬಿಟ್ಟೆ, ಪೆನ್ ಬಿಟ್ಟೆ, ಪೆನ್ಸಿಲ್ ಬಿಟ್ಟೆ, ಬುಕ್ ಬಿಟ್ಟೆ, ಈ ತರ ತುಂಬಾ ಥಿಂಗ್ಸ್ ಅನ್ನ ಬಿಡ್ತಾ ಇರ್ತಾರೆ. ಯೂಶಲಿ ನಾವು ಹೇಳ್ತೀವಿ ಎಲ್ಲ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೋ ಅಂತ. ಆ ಸಂದರ್ಭದಲ್ಲಿ ನಾವೇನ್ ಹೇಳ್ಬೋದು, ಕೀಪ್ ಯುವರ್ ಥಿಂಗ್ಸ್ ಪ್ರಾಪರ್ಲಿ. ಎಲ್ಲ ನಿನ್ನ ವಸ್ತುಗಳನ್ನ ಜೋಪಾನಾಗಿ ಸರಿಯಾಗಿ ಇಟ್ಟುಕೋ ಅಂತ ನಾವು ಹೇಳ್ಬೇಕು ಅಂದ್ರೆ ನಾವು ಹೇಳ್ಬೋದು ಕೀಪ್ ಯುವರ್ ಥಿಂಗ್ಸ್ ಪ್ರಾಪರ್ಲಿ ಅಂತ. ಹಾಗಾದ್ರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಡೋಂಟ್ ಸ್ಕ್ರೀಮ್. ಮಕ್ಕಳು ಮನೇಲಿ ಕಿರ್ಚಾಡ್ತಾ ಇರ್ತಾರೆ, ಕೇಳಕ್ಕಾಗಲ್ಲ ಒಂದೊಂದ್ಸಲಿ ಅಲ್ವಾ. ಸೊ ಅಂತ ಸಂದರ್ಭದಲ್ಲಿ ಡೋಂಟ್ ಸ್ಕ್ರೀಮ್, ಕಿರ್ಚಾಡ್ಬೇಡ, ಕೂಗಾಡ್ಬೇಡ ಅಂತ ನಾವು ಹೇಳುವಾಗ ಆ ಸಂದರ್ಭದಲ್ಲಿ ನಾವು ಸ್ಕ್ರೀಮ್ ಅನ್ನೋ ವರ್ಡ್ ಅನ್ನ ಹೇಳ್ಬಹುದು. ಈ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಬೇರೆ ಸೆಂಟೆನ್ಸ್ ಅನ್ನ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್, ವೈ ಹಿ ಸ್ಕ್ರೀಮಿಂಗ್, ಅವನು ಯಾಕೆ ಕೂಗ್ತಾ ಇದ್ದಾನೆ. ವೈ ಶಿ ಈ ಸ್ಕ್ರೀಮಿಂಗ್, ಅವಳು ಯಾಕೆ ಕೂಗ್ತಾ ಇದ್ದಾಳೆ. ವೈ ದೇ ಆರ್ ಆಲ್ ಸ್ಕ್ರೀಮಿಂಗ್, ಅವರೆಲ್ಲ ಯಾಕೆ ಕೂಗ್ತಾ ಇದ್ದಾರೆ ಅಲ್ವಾ. ಡೋಂಟ್ ಸ್ಕ್ರೀಮ್, ಈ ತರ ಪ್ರತಿಯೊಂದು ವಿ ಕ್ಯಾನ್ ಮೇಕ್ ವೇರಿಯಸ್ ಸೆಂಟೆನ್ಸಸ್ ಬೈ ಯೂಸಿಂಗ್ ದಿಸ್ ವರ್ಡ್. ನೆಕ್ಸ್ಟ್, ಫಿನಿಶ್ ಇಟ್ ಫಾಸ್ಟ್. ಮಕ್ಕಳು ಊಟ ಮಾಡ್ತಾ ಇರ್ತಾರೆ, ತಿಂಡಿ ಮಾಡ್ತಾ ಇರ್ತಾರೆ ಅಥವಾ ಸ್ನಾನ ಮಾಡ್ತಾ ಇರ್ತಾರೆ, ತುಂಬಾ ಡಿಲೇ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನಾವೇನ್ ಹೇಳ್ಬೋದು, ಫಿನಿಶ್ ಇಟ್ ಫಾಸ್ಟ್, ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್ ಫಾಸ್ಟ್, ಫಿನಿಶ್ ಯುವರ್ ಬಾತಿಂಗ್ ಫಾಸ್ಟ್, ವಾಟ್ ಎವರ್ ವಿ ಕ್ಯಾನ್ ಫ್ರೇಮ್ ದ ಸೆಂಟೆನ್ಸ್. ನೆಕ್ಸ್ಟ್, ಡೋಂಟ್ ಬಿ ಡಿಲೇ, ತಡ ಮಾಡಬೇಡ. ಇಲ್ಲಿ ನಾವು ಹೇಳಿದ್ವಿ ನೋಡಿ, ಫಿನಿಶ್ ಇಟ್ ಫಾಸ್ಟ್, ಅದಕ್ಕೆ ನಾವು ಇದನ್ನ ಆಡ್ ಮಾಡ್ಕೋಬಹುದು ಕಂಟಿನ್ಯೂಷನ್ ಸೆಂಟೆನ್ಸ್ಗೆ. ಡೋಂಟ್ ಬಿ ಡಿಲೇ, ಇಟ್ಸ್ ಆಲ್ರೆಡಿ ಲೇಟ್, ಡೋಂಟ್ ಬಿ ಡಿಲೇ, ತಡ ಮಾಡ್ಕೋಬೇಡ. ಡೋಂಟ್ ಬಿ ಡಿಲೇ, ಇಲ್ಲಿ ಡಿಲೇ ಅನ್ನೋ ವರ್ಡ್ ಅನ್ನು ಸಿಕ್ತು, ಸ್ಕ್ರೀಮ್ ಸಿಕ್ತು. ಗೆಟ್ ರೆಡಿ ಸೂನ್, ಸೂನ್ ಅನ್ನೋ ವರ್ಡ್ ಅನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೂನ್ ಅಂದ್ರೆ ಬೇಗ, ಕಮ್ ಸೂನ್, ಗೋ ಸೂನ್, ಗೆಟ್ ಇಟ್ ಸೂನ್, ಬ್ರಿಂಗ್ ಇಟ್ ಸೂನ್, ಈ ತರ. ಸೊ ಹಾಗಾದ್ರೆ ನೋಡೋಣ ಎಷ್ಟು ವರ್ಡ್ ಸಿಕ್ತು ನಮಗೆ. ಡ್ರ್ಯಾಗ್, ಬೈಟ್, ಮೈಟ್, ಪ್ಲಕ್, ಸ್ಕ್ರೀಮ್, ಡಿಲೇ, ಸೂನ್, ಈ ತರ ಇಂತಹ ವರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ವೇರಿಯಸ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬಹುದು. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.